ಶಾಂತಿ. ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ಆತ್ಮೀಯರಿಗೆ ಮತ್ತೊಮ್ಮೆ ಸ್ವಾಗತ. ಆತ್ಮೀಯರೇ, ಇದುವರೆಗೂ ರಾಜಯೋಗ ಎಂದರೆ ಏನು, ರಾಜಯೋಗದಿಂದ ಆಗುವ ಪ್ರಾಪ್ತಿಗಳೇನು ಎಂಬುದನ್ನು ತಿಳಿದುಕೊಂಡೆವು. ಬನ್ನಿ ಈಗ ತಿಳಿದುಕೊಳ್ಳೋಣ, ರಾಜಯೋಗದ ಅಭ್ಯಾಸವನ್ನು ಮಾಡಿ ಅನೇಕ ಪ್ರಾಪ್ತಿಗಳನ್ನು ಪಡೆಯಲು ನಮ್ಮ ಜೀವನದಲ್ಲಿ ಬೇಕಾಗುವಂಥ ಅವಶ್ಯಕತೆಗಳು ಏನು. ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಒಂದು ಕಾರ್ಯಸಿದ್ಧಿಗಾಗಿ ವಿಧಿಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತದೆ ಅಲ್ಲವೇ? ವಿಧಿಪೂರ್ವಕವಾಗಿ ಮಾಡುವಂತಹ ಯಾವುದೇ ಕಾರ್ಯ ಅವಶ್ಯವಾಗಿ ಸಿದ್ಧಿ ಸ್ವರೂಪವಾಗಿರುತ್ತದೆ. ಹಾಗೆ ನಿಯಮ ಎಲ್ಲಿರುತ್ತದೋ ಅಲ್ಲಿ ಸಂಯಮವಿರುತ್ತದೆ, ಎಲ್ಲಿ ಸಂಯಮವಿರುತ್ತದೋ ಅಲ್ಲಿ ಸಂಪೂರ್ಣ ಫಲಗಳು ಸಿಗುತ್ತದೆ. ಹಾಗಾಗಿ ಯೋಗಿ ಜೀವನ ಎಂದರೆ ಈ ರಾಜಯೋಗಿ ಜೀವನವು ಮುಖ್ಯವಾಗಿ 4 ನಿಯಮಗಳ ಆಧಾರದ ಮೇಲೆ ಆಧಾರಿತವಾಗಿರುತ್ತದೆ. ಮೊಟ್ಟ ಮೊದಲನೆಯದಾಗಿ ನಮ್ಮ ವಿಚಾರದಲ್ಲಿ ಶ್ರೇಷ್ಠತೆ. ಮೊದಲನೆಯ ಒಂದು ಸ್ತಂಭ ಪವಿತ್ರತೆ, ಶುದ್ಧತೆ ಹಾಗೂ ಅನೇಕ ವಿಕೃತ ವಿಚಾರಗಳಿಂದ ಮನಸ್ಸನ್ನು ಮುಕ್ತವಾಗಿಸುವುದು. ಏಕೆಂದರೆ ರಾಜಯೋಗವೆಂದರೆ ಸರ್ವಶಕ್ತಿವಂತನಾದ, ಸರ್ವಗುಣಗಳ ಸಾಗರನಾದ, ಶಾಂತಿ ಪವಿತ್ರತೆಯ ಸಾಗರನಾದ ಪರಮಾತ್ಮನೊಡನೆ ಆತ್ಮದ ಸಂಬಂಧವನ್ನು ಬೆಳೆಸಿ ಅವನಿಂದ ಶಾಂತಿ ಸುಖವನ್ನು ಪಡೆದುಕೊಳ್ಳುವಂತಹ ಒಂದು ಕ್ರಿಯೆಗೆ ಇಲ್ಲಿ ಯೋಗವೆಂದು ಹೇಳಲಾಗುತ್ತದೆ. ಇದಕ್ಕೆ ಪೂರ್ವ ಸಿದ್ಧತೆಯೇ ಯೋಗಿ ಜೀವನದ ಕೆಲವು ನಿಯಮಗಳು. ಮೊದಲನೆಯ ಸ್ತಂಭ ಪವಿತ್ರತೆ. ಮನಸ್ಸ, ವಾಚ, ಕರ್ಮದಲ್ಲಿ ಶುದ್ಧತೆ, ಪವಿತ್ರತೆ, ಸ್ವಚ್ಛತೆಯನ್ನು ಧಾರಣೆ ಮಾಡುವಂಥದ್ದು. ಸರ್ವೋಚ್ಚ ಧಾರಣೆ ಬ್ರಹ್ಮಚರ್ಯದ ಧಾರಣೆ ಎಂದು ಹೇಳಲಾಗುತ್ತದೆ. ಏಕೆಂದರೆ ಈ ಧಾರಣೆಯಿಂದ ಮನುಷ್ಯನ ಮನಸ್ಸು ಏಕಾಗ್ರವಾಗುತ್ತದೆ, ಇಂದ್ರಿಯಗಳ ನಿಯಂತ್ರಣ ಸಹಜವಾಗುತ್ತದೆ ಹಾಗೂ ಬುದ್ಧಿ ಸಹಜವಾಗಿ ಪರಮಾತ್ಮನ ಸ್ಮೃತಿಯಲ್ಲಿ ಸ್ಥಿತವಾಗುತ್ತದೆ. ಎರಡನೆಯದಾಗಿ ಮನುಷ್ಯಾತ್ಮನ ಜೀವನದಲ್ಲಿ ಆಹಾರದ ಸ್ವಚ್ಛತೆ. ಎಂತಹ ಅನ್ನವೋ ಅಂತಹ ಮನಸ್ಸೆಂದು ಹೇಳಲಾಗುತ್ತದೆ. ಆ ಕಾರಣ ಯೋಗಿಯಾಗುವವನ ಶ್ರೇಷ್ಠ ಲಕ್ಷ್ಯ ಅನ್ನಶುದ್ಧಿಗಾಗಿ ಇರಬೇಕಾಗುತ್ತದೆ.
ಎಂತಹ ಅನ್ನ ಎಂತಹ ಸ್ಮೃತಿಯಿಂದ ಸ್ವೀಕರಿಸುತ್ತೇವೆ, ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲೂ ಸಹ ವಿಚಾರದ ತರಂಗಗಳು ಆರಂಭವಾಗುತ್ತದೆ. ಯೋಗಿಯಾದವನು ಮನಸ್ಸಿನಿಂದ ವಿಚಾರದ ಶಕ್ತಿಯಿಂದಲೇ ಪರಮಾತ್ಮನನ್ನು ಸ್ಮರಣೆ ಮಾಡಬೇಕಾಗುತ್ತದೆ. ಆದ ಕಾರಣ ಸ್ವಚ್ಛ ಆಹಾರ, ಶುದ್ಧ ಭೋಜನ, ಸಾತ್ವಿಕ ಆಹಾರ, ಯಾವುದು ತಾಮಸಿಕ ಆಹಾರ ಆಗಲಿ, ಆ ಯಾವ ಆಹಾರದಿಂದ ಮನಸ್ಸು ಉದ್ವೇಗಕ್ಕೊಳಗಾಗುತ್ತದೆ ಅಂತಹ ಆಹಾರದಿಂದ ತನ್ನನ್ನು ತಾನು ಮುಕ್ತ ಮಾಡಿಕೊಳ್ಳಬೇಕಾಗುತ್ತದೆ. ಮೂರನೆಯ ಸ್ತಂಭವೇ ಆಗಿದೆ ಸತ್ಸಂಗ, ಅಂದರೆ ಸದಾ ಶ್ರೇಷ್ಠ ಸಂಘವಾದ ಪರಮಾತ್ಮನ ಸಂಘದಲ್ಲಿರುವಂಥದ್ದು. ಶ್ರೇಷ್ಠ ಗುಣಗಳಿರುವಂತಹ ಗುಣಮುಕ್ತ, ಅಂದರೆ ಮೂರನೆಯ ಸ್ತಂಭವೇ ಆಗಿದೆ ಶ್ರೇಷ್ಠ ಸಂಘ, ಅಂದರೆ ಸದಾ ಪರಮಾತ್ಮನ ಸತ್ಯ ಸಂಘದಲ್ಲಿರುವಂಥದ್ದು, ಪರಮಾತ್ಮನ ವಾಣಿಯನ್ನು ಪ್ರತಿನಿತ್ಯ ಕೇಳುವುದು, ಹಾಗೂ ಯೋಗಿಗಳ ಸಂಘದಲ್ಲಿದ್ದು ತಮ್ಮಲ್ಲೂ ಸಹ ಆ ಒಂದು ಸಂಘದ ಬಣ್ಣವನ್ನು, ರಂಗನ್ನು ಹಚ್ಚಿಕೊಳ್ಳುವುದು. ಹೇಳಲಾಗುತ್ತದೆ ಸಂಘದಂತೆ ರಂಗು ಎಂದು. ಹಾಗೆಯೇ ನಿರಂತರ ಬುದ್ಧಿಯಿಂದ ಪರಮಾತ್ಮನ ಸ್ಮೃತಿಯ ಸಂಘ ಹಾಗೂ ಶ್ರೇಷ್ಠ ಆತ್ಮಗಳ ಸಂಘದಲ್ಲಿದ್ದಷ್ಟು ನಮಗೆ ಯೋಗಿ ಜೀವನವನ್ನು ನಡೆಸಲು ಸಹಕಾರಿಯಾಗುತ್ತದೆ. ನಾಲ್ಕನೆಯದಾಗಿ ದೈವಿ ಗುಣಗಳ ಧಾರಣೆ, ಅಂದರೆ ನಮ್ಮ ದಿನನಿತ್ಯ ವ್ಯವಹಾರದಲ್ಲಿ ಯಾವುದೇ ಒಂದು ವಿಪರೀತ ಪರಿಸ್ಥಿತಿಯಲ್ಲೂ ನಾವು ಸ್ನೇಹಯುಕ್ತವಾಗಿ ಸಂಯಮಬದ್ಧವಾಗಿ ಕರ್ಮವನ್ನು ಮಾಡುವಂತಹ ದಿವ್ಯತೆಯನ್ನು ಆಚರಣೆಯಲ್ಲಿ ತರಬೇಕು. ಸಂಯಮಬದ್ಧವಾಗಿ ಕರ್ಮವನ್ನು ಮಾಡುವಂಥ ಆಚರಣೆಯನ್ನು ತರಬೇಕು. ಏಕೆಂದರೆ ಮನುಷ್ಯನ ಆಚರಣೆ, ವ್ಯವಹಾರದಲ್ಲಿ ಅವನು ಹೇಗೆ ಆಚರಣೆ ಮಾಡುತ್ತಾನೆ, ಅದು ನಾವು ಪರಮಾತ್ಮನ ನೆನಪು ಮಾಡುವಾಗಲೂ ಸಹ ಅದರ ಪ್ರಭಾವ ಎನ್ನುವಂಥದ್ದು ಅವಶ್ಯವಾಗಿ ಬೀರುತ್ತದೆ. ಹೀಗೆ ಯೋಗಿ ಜೀವನದ ಆಧಾರ ಸ್ತಂಭಗಳೆಂದರೆ ಪವಿತ್ರತೆ, ಶುದ್ಧ ಅನ್ನ, ಸತ್ಸಂಗ ಹಾಗೂ ದೈವಿ ಗುಣಗಳ ಧಾರಣೆ. ಇದರಲ್ಲಿ ಸಾತ್ವಿಕತೆಯನ್ನು ವಿಚಾರದಲ್ಲಿ, ಆಚಾರದಲ್ಲಿ, ವ್ಯವಹಾರದಲ್ಲಿ ಹಾಗೂ ವಿಹಾರದಲ್ಲಿ ತರಬೇಕಾಗುತ್ತದೆ. ಹೀಗೆ ಯೋಗಿ ಜೀವನ ಎನ್ನುವಂಥದ್ದು ಅನೇಕ ರೂಪದಲ್ಲಿ ನಮ್ಮನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತಹ ಒಂದು ಸಹಜ ವಿಧಿ ಎನ್ನಬಹುದು. ಉದಾಹರಣೆಗೆ ಸಾತ್ವಿಕ ಆಹಾರದಿಂದ ಅನೇಕ ರೋಗ ರುಜಿನಗಳಿಂದ ನಾವು ಮುಕ್ತರಾಗಿರುತ್ತೇವೆ. ಸ್ವಚ್ಛತೆ, ಪವಿತ್ರತೆಯ ಆಧಾರದಿಂದ ಕುಸಂಗದಿಂದ, ಕುಕೃತ್ಯಗಳಿಂದ, ವಿಕರ್ಮಗಳಿಂದ, ಪಾಪಕರ್ಮಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುತ್ತೇವೆ. ಸತ್ಸಂಗದ ಆಧಾರದಿಂದ ಅನೇಕ ಸದ್ಗುಣಗಳನ್ನು ನಮ್ಮಲ್ಲಿ ಧಾರಣೆ ಮಾಡಿಕೊಳ್ಳಬಹುದು. ಆದ್ದರಿಂದ ಆತ್ಮೀಯರೇ, ಬನ್ನಿ ಇಂತಹ ಶ್ರೇಷ್ಠ ಯೋಗಿ ಜೀವನವನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಸೃಷ್ಟಿಯನ್ನು ಪುನಃ ಶ್ರೇಷ್ಠವನ್ನಾಗಿಸಲು ಪರಮಾತ್ಮನಿಗೆ ನಾವು ಸಹಯೋಗಿಗಳಾಗೋಣ. ಬನ್ನಿ ಈಗ ಕೆಲವು ಕ್ಷಣಗಳ ಕಾಲ ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ, ಆತ್ಮದ ಸ್ಮೃತಿಯಲ್ಲಿ ಕುಳಿತುಕೊಳ್ಳುವಂತಹ ರಾಜಯೋಗದ ಅಭ್ಯಾಸವನ್ನು ಮಾಡೋಣ. ಸ್ವಲ್ಪ ಸಮಯಕ್ಕಾಗಿ ನಿಮ್ಮ ಮನಸ್ಸು ಬುದ್ಧಿಯನ್ನು ಅನ್ಯ ವಿಚಾರಗಳಿಂದ ಮುಕ್ತ ಮಾಡಿ ತಮ್ಮನ್ನು ತಾವು ಆತ್ಮನ ಸ್ವರೂಪದಲ್ಲಿ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ. ಯಾವುದೇ ಆಸನದಲ್ಲಿ ಆರಾಮವಾಗಿ ಕುಳಿತುಕೊಳ್ಳುವಂತಹ ಸ್ಥಿತಿಯಲ್ಲಿ ಆಸೀನರಾಗಿ ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಂಡು ನಿಧಾನವಾಗಿ ಶ್ವಾಸವನ್ನು ಬಿಡಿ. ರಾಜಯೋಗ ಅಭ್ಯಾಸದಲ್ಲಿ ನೇತ್ರಗಳನ್ನು ತೆರೆದಿಟ್ಟೇ ಅಭ್ಯಾಸ ಮಾಡಬಹುದಾಗಿದೆ. ಈ ದೇಹವನ್ನು ಒಂದು ಮಂದಿರವನ್ನಾಗಿ ಅರ್ಥ ಮಾಡಿಕೊಂಡು ಇದರಲ್ಲಿ ನಾನು ಆತ್ಮ, ಜ್ಯೋತಿ ಸ್ವರೂಪ, ಚೈತನ್ಯ ಸ್ವರೂಪ, ಚೈತನ್ಯ ಮೂರ್ತಿಯಾಗಿ ವಿರಾಜಮಾನವಾಗಿದ್ದೇನೆ. ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಂಡು ಶರೀರದ ಎಲ್ಲ ಒತ್ತಡಗಳನ್ನು ಹೊರಗಡೆ ತೆಗೆದುಹಾಕಿ ರಿಲ್ಯಾಕ್ಸ್ ಮಾಡಿ. ದೇಹದ ಎಲ್ಲ ಅಂಗಾಂಗಗಳನ್ನು ವಿರಾಮಗೊಳಿಸುತ್ತಾ ನಿಮ್ಮನ್ನು ನೀವು ಕೇವಲ ಜ್ಯೋತಿರ್ಬಿಂದು ಆತ್ಮನೆಂದು ನಿಶ್ಚಯ ಮಾಡಿ
ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿರುವ ಜ್ಯೋತಿಯನ್ನು ನೋಡುತ್ತಾ ಮನಸ್ಸೆಂಬ ಕಣ್ಣಿನಿಂದ ಪರಂಧಾಮದತ್ತ ಹೋಗುವ ಅಭ್ಯಾಸ ಮಾಡಿ. ನಾನು ಹೇಳುವ ಚಿಂತನೆಗಳನ್ನು ನಿಧಾನವಾಗಿ ಕೇಳುತ್ತಾ, ನಾನು ಹೇಳುವ ಚಿಂತನೆಗಳನ್ನು ಕೇಳುತ್ತಾ ಮನಸ್ಸು ಬುದ್ಧಿಯನ್ನು ಪರಮಜ್ಯೋತಿ ಪರಮಾತ್ಮನಲ್ಲಿ ಏಕಾಗ್ರ ಮಾಡುವಂತಹ ಅಭ್ಯಾಸ ಮಾಡಿ. ಮಧ್ಯ ಮನಸ್ಸಿನ ಚಿಂತನೆ ಎಲ್ಲಿಯಾದರೂ ಹೋದಾಗ ಪುನಃ ಪ್ರೀತಿಯಿಂದ ಈ ಚಿಂತನೆಯ ಕಡೆ ಏಕಾಗ್ರಗೊಳಿಸುವ ಪ್ರಯತ್ನ ಮಾಡಿ. ಓಂ ಶಾಂತಿ. ನಾನು ಚೈತನ್ಯ ಶಕ್ತಿ ಆತ್ಮನಾಗಿದ್ದೇನೆ. ದೇಹದಿಂದ ಭಿನ್ನವಾಗಿರುವ ಆತ್ಮಜ್ಯೋತಿಯಾಗಿದ್ದೇನೆ. ಈ ದೇಹದಲ್ಲಿ ಭ್ರುಕುಟಿಯ ಮಧ್ಯೆ ವಿರಾಜಮಾನವಾಗಿದ್ದೇನೆ. ನಾನಾತ್ಮ ನನ್ನ ಸ್ವಧರ್ಮದಲ್ಲಿ ಶಾಂತ ಸ್ವರೂಪನಾಗಿದ್ದೇನೆ, ಶುದ್ಧ ಸ್ವರೂಪನಾಗಿದ್ದೇನೆ, ಪವಿತ್ರ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ. ಶಾಂತಿಯು ನನ್ನ ಸ್ವಧರ್ಮವಾಗಿದೆ. ನಾನಾತ್ಮ ಅಜರ, ಅಮರ, ಅವಿನಾಶಿಯಾಗಿದ್ದೇನೆ. ನಾನಾತ್ಮ ನನ್ನ ನಿಜಿ ಮನೆಯಾದ ಪರಂಧಾಮವು ಈ ಸೃಷ್ಟಿಯಿಂದ ಬಹಳ ದೂರದಲ್ಲಿದೆ. ಈ ಸೃಷ್ಟಿಯಲ್ಲಿ ನಾನು ಕೇವಲ ಪಾತ್ರಧಾರಿಯಾಗಿದ್ದೇನೆ. ಆದರೆ ನನ್ನ ನಿಜವಾದ ಸ್ವದೇಶವು ಪರಂಧಾಮವಾಗಿದೆ. ನಾನಾತ್ಮ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಪರಮಾತ್ಮನೂ ಸಹ ಪರಂಜ್ಯೋತಿ ಸ್ವರೂಪರಾಗಿದ್ದಾರೆ, ನಿರಾಕಾರರಾಗಿದ್ದಾರೆ, ಪರಂಧಾಮ ನಿವಾಸಿಯಾಗಿದ್ದಾರೆ. ಸರ್ವಶಕ್ತಿಗಳ ಸಾಗರನೂ ಸರ್ವಗುಣಗಳ ಸಾಗರನೂ ಆಗಿದ್ದಾರೆ. ಸದಾ ಶಿವನಾಗಿರುವ ಪರಮಾತ್ಮನು ಸದಾ ಮಂಗಳಕಾರಿಯಾಗಿದ್ದಾರೆ. ಪರಮಾತ್ಮ ಜ್ಯೋತಿ ಸ್ವರೂಪ, ಶಾಂತಿ ಸಾಗರ, ಪವಿತ್ರತಾ ಸಾಗರ, ಜ್ಞಾನ ಸಾಗರ, ಶಕ್ತಿ ಸಾಗರರಾಗಿದ್ದಾರೆ. ಈಗ ನಾನಾತ್ಮ ನನ್ನ ಮನಸ್ಸು ಬುದ್ಧಿಯಿಂದ ಈ ಪ್ರಕೃತಿಯ ಜಗತ್ತಿನಿಂದ ಮೇಲಿರುವ ಸೂರ್ಯ, ಚಂದ್ರ, ಆಕಾಶ ತತ್ವಕ್ಕಿಂತಲೂ ಮೇಲಿರುವ ತಾರಾಮಂಡಲಕ್ಕಿಂತಲೂ ಮೇಲಿರುವ ಸೂಕ್ಷ್ಮ ಲೋಕ, ಇದಕ್ಕಿಂತಲೂ ಮೇಲಿರುವ ಪರಂಧಾಮದತ್ತ ಮನಸ್ಸು ಬುದ್ಧಿಯನ್ನು ಕರೆದೊಯ್ಯುತ್ತಿದ್ದೇನೆ. ದೇಹದಿಂದ ಭಿನ್ನವಾಗುತ್ತಾ ನಾನಾತ್ಮ ಅತೀ ಹಗುರತೆಯನ್ನು ಅನುಭವ ಮಾಡುತ್ತಿದ್ದೇನೆ. ಹಗುರತೆ ಅನುಭವ ಮಾಡುತ್ತಾ ಈ ಸೂಕ್ಷ್ಮ ಲೋಕದಿಂದಲೂ ಮೇಲಿರುವ ಪರಂಧಾಮದ ಕಡೆ ನನ್ನ ಮನಸ್ಸು ಬುದ್ಧಿಯನ್ನು ಕರೆದೊಯ್ಯುತ್ತಿದ್ದೇನೆ. ಈಗ ನಾನಾತ್ಮ ನನ್ನ ಸ್ವಧಾಮವಾದ ಪರಂಧಾಮದಲ್ಲಿ ಸ್ವಪಿತನಾದ ಪರಮಾತ್ಮ
ಪರಮಾತ್ಮನ ಸಾನ್ನಿಧ್ಯದಲ್ಲಿ ವಿರಾಜಮಾನವಾಗಿದ್ದೇನೆ. ಇಲ್ಲಿ ನನ್ನ ಸುತ್ತಮುತ್ತಲೂ ಕೆಂಪು ಮಿಶ್ರಣ ಹಳದಿ ಬಣ್ಣದ ಪ್ರಕಾಶವೇ ಪ್ರಕಾಶ ಹರಡಿದೆ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾನಾತ್ಮ ಅನಂತ ಶಾಂತಿಯ ಕಿರಣಗಳು, ಅನಂತ ಶಕ್ತಿಯ ಕಿರಣಗಳನ್ನು ನನ್ನಲ್ಲಿ ಅನುಭವ ಮಾಡುತ್ತಿದ್ದೇನೆ. ಈ ಧಾಮದಲ್ಲಿ ಎಲ್ಲೆಲ್ಲೂ ಪ್ರಕಾಶವೇ ಪ್ರಕಾಶ, ಶಾಂತಿ ಶಾಂತಿ ಇದೆ. ಇಲ್ಲಿ ನಾನಾತ್ಮ ಸರ್ವ ಬಂಧನಗಳಿಂದ ಮುಕ್ತನಾಗಿದ್ದೇನೆ. ಸರ್ವ ಮಾತುಗಳಿಂದ, ಸರ್ವ ವಿಚಾರಗಳಿಂದಲೂ ಮುಕ್ತನಾಗಿ ಅಪಾರ ಶಾಂತಿಯ ಅಲೆಗಳಲ್ಲಿ ತೇಲಾಡುತ್ತಿದ್ದೇನೆ. ಇದೆಂತಹ ಸುಂದರವಾದ ಅದ್ಭುತವಾದ ಶಾಂತಿ. ಈ ಶಾಂತಿಯಲ್ಲಿ ಅಪಾರ ಶಕ್ತಿಯು ಅಡಕವಾಗಿದೆ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಾನಾತ್ಮ ಸಮ್ಮುಖದಲ್ಲಿ ಮಧುರ ಮಿಲನವನ್ನು ಮಾಡುತ್ತಾ ನನ್ನಲ್ಲಿ ಶಕ್ತಿಯ ಕಿರಣಗಳನ್ನು, ಶಾಂತಿಯ ಕಿರಣಗಳನ್ನು ತುಂಬಿಕೊಳ್ಳುತ್ತಿದ್ದೇನೆ. ಈ ನಿಶ್ಶಬ್ದ ಲೋಕದಲ್ಲಿ ನಾನಾತ್ಮ ಅಪಾರ ಶಾಂತಿಯ ಕಿರಣಗಳನ್ನು ಹೊಂದುತ್ತಾ ನಿಧಾನವಾಗಿ ನನ್ನ ಮನಸ್ಸು ಬುದ್ಧಿಯನ್ನು ಪುನಃ ಕರ್ಮಕ್ಷೇತ್ರದ ಕಡೆಗೆ ಕರೆದೊಯ್ಯುತ್ತಿದ್ದೇನೆ. ಸೂಕ್ಷ್ಮ ಲೋಕದಿಂದ ಶಬ್ದದ ಲೋಕವಾದ ಈ ಸ್ಥೂಲ ಜಗತ್ತಿಗೆ ಮರಳಿ ಬರುತ್ತಿದ್ದೇನೆ. ನನ್ನ ದೇಹದ ಮಸ್ತಕದ ಮಧ್ಯೆಯಲ್ಲಿ ಭ್ರುಕುಟಿಯ ಭೂಮಧ್ಯೆ ವಿರಾಜಮಾನವಾಗುತ್ತಿದ್ದೇನೆ. ಆದರೆ ಅನಂತ ಶಾಂತಿ ಅಲೆಗಳು, ಅನಂತ ಶಕ್ತಿಯ ಕಿರಣಗಳನ್ನು ಪಡೆದಿರುವ ನಾನಾತ್ಮ ಈಗ ನನ್ನ ಸುತ್ತಮುತ್ತಲೂ ಅದೇ ಶಾಂತಿಯ ಕಿರಣಗಳನ್ನು, ಅದೇ ಶಕ್ತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ನನ್ನ ಮನಸ್ಸೀಗ ಶಾಂತವಾಗಿದೆ. ಬುದ್ಧಿಯು ಏಕಾಗ್ರವಾಗಿದೆ. ನನ್ನ ಸುತ್ತಮುತ್ತಲೂ ಅನಂತ ಶಾಂತಿ ಅಲೆಗಳಿಂದ ವಾತಾವರಣವು ಶುದ್ಧವಾಗುತ್ತಿದೆ, ಶಾಂತವಾಗುತ್ತಿದೆ, ಶಕ್ತಿಶಾಲಿಯಾಗುತ್ತಿದೆ. ನಾನಾತ್ಮ ಇದೆಷ್ಟು ಹಗುರತೆಯನ್ನು ಅನುಭವ ಮಾಡುತ್ತಿದ್ದೇನೆ. ನಾನು ಅನೇಕ ಚಿಂತೆಗಳಿಂದ, ಭಯದಿಂದ ಮುಕ್ತವಾಗಿದ್ದೇನೆ. ಈ ಅನಂತ ಶಾಂತಿಯ ಸ್ಮೃತಿಯಲ್ಲಿ, ಪರಮಾತ್ಮನ ದಿವ್ಯ ಸ್ಮೃತಿಯಲ್ಲಿ ನಾನಾತ್ಮ ಆನಂದದ ಅನುಭೂತಿಯನ್ನು ಮಾಡುತ್ತಿದ್ದೇನೆ. ನನ್ನ ಆತ್ಮದ ಪ್ರಿಯ ತಂದೆಯೇ, ಶಿವ ತಂದೆಯೇ, ನಾನೀಗ ಧನ್ಯನಾಗಿದ್ದೇನೆ. ನಿಮ್ಮ ಸಾನ್ನಿಧ್ಯವನ್ನು ಪಡೆದು, ನಿಮ್ಮ ಸತ್ಯ ಪರಿಚಯವನ್ನು ಪಡೆದು, ನಿಮ್ಮೊಡನೆ ಆತ್ಮೀಯ ಸಂಬಂಧವನ್ನು ಬೆಳೆಸಿ ನಾನಾತ್ಮ ಆನಂದಿತನಾಗುತ್ತಿದ್ದೇನೆ. ಇನ್ನೆಂದೂ ನಾನಾತ್ಮ ನಿಮ್ಮಿಂದ ವಿಮುಖನಾಗಲಾರೆ. ನಿಮ್ಮ ಈ ದಿವ್ಯ ಸ್ಮೃತಿಯಲ್ಲಿ ನಾನಾತ್ಮ ನಿರಂತರವಾಗಿ ಶಾಂತಿಯ ಪ್ರಕಂಪನಗಳನ್ನು ಪಡೆಯುತ್ತಾ, ಪವಿತ್ರತೆಯ ಪ್ರಕಂಪನಗಳನ್ನು ಪಡೆಯುತ್ತಾ
ನನ್ನನ್ನು ನಾನು ಪವಿತ್ರ ಆತ್ಮನಾಗಿ ಪರಿವರ್ತಿಸಿಕೊಳ್ಳುತ್ತೇನೆ. ಈ ಸೃಷ್ಟಿ ಎಂಬ ಕರ್ಮಕ್ಷೇತ್ರದಲ್ಲಿ ನಾನಾತ್ಮ ಕರ್ಮ ಮಾಡುತ್ತಿದ್ದರೂ ಸಹ ನನ್ನಲ್ಲೀಗ ಅನಂತವಾದಂತಹ ಶಕ್ತಿಯ ಪ್ರವಾಹವು ಹರಿಯುತ್ತಿದೆ. ಇದರಿಂದ ನಾನಾತ್ಮ ಶುದ್ಧ ಕರ್ಮಗಳನ್ನೇ ಮಾಡುತ್ತಾ ಎಲ್ಲರೊಡನೆ ಆತ್ಮೀಯ ದೃಷ್ಟಿಯಿಂದ ಆತ್ಮೀಯ ಭಾವನೆಯಿಂದ ಇರುವಂತಹ ಅಭ್ಯಾಸವನ್ನು ಮಾಡುತ್ತೇನೆ. ಈ ನಿಮ್ಮ ದಿವ್ಯ ಸ್ಮೃತಿಯು ನನಗೆ ಅಪಾರ ಶಕ್ತಿಯನ್ನು ನೀಡುತ್ತಿದೆ. ಓ ಪ್ರಿಯ ತಂದೆ, ನಾನಾತ್ಮ ನಿಮ್ಮ ಸಂತಾನನಾಗಿ ನಿಮ್ಮಿಂದ ಅನೇಕ ಪ್ರಾಪ್ತಿಗಳನ್ನು ಪಡೆಯುತ್ತಾ ವಿಶ್ವದ ಎಲ್ಲ ಆತ್ಮಗಳಿಗೆ ನಿಮ್ಮ ಶಾಂತಿಯ ಕಿರಣಗಳನ್ನು ತಲುಪಿಸುತ್ತೇನೆ. ನಿಮ್ಮ ಸತ್ಯ ಪರಿಚಯವನ್ನು ಎಲ್ಲರಿಗೂ ತಿಳಿಸುತ್ತೇನೆ. ಈ ಅನಂತ ಶಾಂತಿಯ ಕಿರಣಗಳನ್ನು ಅಶಾಂತ ಆತ್ಮಗಳಿಗೆ ನೀಡುತ್ತೇನೆ. ನಿಮ್ಮ ಅನುಭೂತಿಯನ್ನು, ನಿಮ್ಮ ಈ ಮಧುರ ಮಿಲನವನ್ನು ಪಡೆಯಲು ಅನೇಕ ಆತ್ಮಗಳು ಅಲೆದಾಡುತ್ತಿದ್ದಾರೆ. ಅವರೆಲ್ಲರಿಗೂ ಸತ್ಯ ಮಾರ್ಗದರ್ಶನವನ್ನು ನೀಡುತ್ತೇನೆ. ಓ ಆತ್ಮೀಯ ಪ್ರಿಯ ತಂದೆಯೇ, ನನ್ನ ಜೀವನ ಧನ್ಯವಾಗಿದೆ. ಈ ಅಲೌಕಿಕ ಅನುಭೂತಿಯಿಂದ ನಾನಾತ್ಮ ಸಂಪನ್ನನಾಗುತ್ತಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ